ಇವರು 3 ಜನನ ಹೆಂಗಾದ್ರೂ ಮಾಡಿ ಜಾಗ ಖಾಲಿ ಮಾಡಿಸ್ಬೇಕಲ್ಲ. ಏನು ಮಾಡೋದು? ರೌಡಿ ರಂಗಣ್ಣನಿಗೆ ಫೋನ್ ಮಾಡ್ಬಿಡ್ಲಿ. ಬೇಡ, ಅವರು ಹೊಸ ಬ್ಯುಸಿಯಾಗಿರ್ತಾರೆ. ಮಳವಳ್ಳಿ ನಂದೀಶ ನನಗೆ ಮಾಡ್ತೀನಿ. ಅಣ್ಣ ನಮಸ್ಕಾರ. ಅಣ್ಣ ನಾನು ಶ್ರೀರಾಮಚಂದ್ರಗೌಡ ಮಾತಾಡ್ತಾವ್ನಿ. ಅಣ್ಣ ಅದೇ ಪಟಾಪಟಿ ಚಡ್ಡಿ ಬನ್ನಿ ವ್ಯಾಪಾರ ಮಾಡ್ತೀನಿ ಅಣ್ಣ. ಹ್ಞೂ ಅಣ್ಣ ಅದೇ ಗೌಡ್ರು ಮಾತಾಡ್ತಾ ಇರೋದು. ಅಣ್ಣ ನಮ್ಮ ಮಟ್ಟಿ ಟೆರೆಸ್ ಮೇಲೆ 3 ಜನ ಪೋಖ್ರಿಗಳು ಬಂದು ಸೇರ್ಕೊಂಬಿಟ್ಟವ್ರೆ. ಅವ್ರನ್ನ ಹೆಂಗಾರು ಮಾಡಿ ಜಾಗ ಖಾಲಿ ಮಾಡಿಸ್ಬೇಕಲ್ಲಣ್ಣ. ಹ್ಞೂ ಅಣ್ಣ. ಹ್ಞೂ ಅಣ್ಣ. ಅಣ್ಣ ಫೀಸ್ ಗೊತ್ತಾಗಲಿಲ್ಲ. 5 ಲಕ್ಷ ಅಣ್ಣ. ಒಂದು 2-3 ಸಾವಿರದಲ್ಲಿ ಮುಗ್ಸೋಕ್ಕಾಗಲ್ವಾ ಅಣ್ಣ? ಈ ರೌಡಿಗಳು ತಮ್ಮದೇ ಆದ ಭಾಷೆ ಕ್ರಿಯೇಟ್ ಮಾಡ್ಕೊಂಬಿಡ್ತಾರೆ. ಅದು ಪುಸ್ತಕದಲ್ಲಿ ಇರ್ತದೋ ಇರಲ್ವೋ ಒಂದು ಗೊತ್ತಾಗಲ್ಲಪ್ಪ. ಯಾವನ್ ಜೊತೆ ಏನ್ ಗೌಡ್ರೆ ಯಾರ ಕೈಲೋ ಬೈಸ್ಕೊಂಡ್ರಿ ಅನ್ಸುತ್ತೆ. ಬೈಲಿ ಬಿಡಿ, ನೀವು ಬೈಸ್ಕೊಳಕ್ತಾನೆ ಇರೋದು. ಅಲ್ಲೇ ಉಮ್ಮತ್ತೂರ್ ಮೇಲೆ ಕಣ್ಣು ಮುಂದೆ ಈ ತರ ಕಳ್ಳನ ಮಗನ ಇಟ್ಕೊಂಡು ದೊಡ್ಡ ರೌಡಿ ಹುಡುಕ್ತಾವನೆಲ್ಲಪ್ಪ. ಯಾಕೆ ಗೌಡ್ರೆ ಹಂಗೆ ಕೆಕ್ಕರ್ಸ್ಕೊಂಡು ನೋಡ್ತಾ ಇದ್ದೀರಾ? ಮಾತು ಬರಲ್ವಾ? ಮಾತಾಡಿ. ಸುಮ್ಮನೆ ನೋಡ್ತಿದ್ದೀಕ ಮಗನೇ. ಮಗನೇನಾ? ಹ್ಞೂ ಕಡೋ, ನೀವೊಂಥರ ನನಗೆ ಹಿರಿ ಮಗ ಇದ್ದಂಗೆ. ಈಗ ನಿಮ್ಮ ಅಪ್ಪ ಗ್ಯಾನ್ ತಪ್ಪಿ ಬಿದ್ದೋಗ್ಬಿಟ್ರೆ ಮಗ ಆದ ನೀನು ಏನ್ ಮಾಡಿಯೇ? ನಿಮ್ ಜೇಬಲ್ಲಿ ಎಷ್ಟು ದುಡ್ಡು ಇರುತ್ತೋ ಅದನ್ನ ತಗೊಂಡು ಓಡೋಗ್ಬಿಡ್ತೀನಿ. ಅಯ್ಯಪ್ಪ ಅಡ ಉಮ್ಮತ್ತು ಮಿಲ್ಲೆ, ನಾ ಎವಳ ಕೆಲಸ ನೀಟಾಗಿ ಮಾಡಿದ್ರೆ ನಿನಗೆ ಸಂಬಳ ಜೊತೆಗೆ ಬೋನಸ್ ಸೇರಿಸಿ ನಿಂತ ಜಾಗದಲ್ಲಿ ಚುಪ್ತ ಮಾಡ್ಬಿಡ್ತೀನಿ. ಹೌದಾ? ಅದೇನು ಹೇಳಿ. ನಮ್ಮ ಮಟ್ಟಿ ಟೆರೆಸ್ ಮೇಲೆ 3 ಕಪ್ಪಿಗಳವ, ಓಡಿಸ್ಬಿಡು. ಕಪ್ಪಿಗಳು ತಾನೆ, ಒಂದು ಕೋಲಿದ್ರೆ ಕೊಟ್ಬಿಡಿ, ಈಗಲೇ ಓಡಿಸ್ ಬಂದ್ಬಿಡ್ತೀನಿ. ಅಡ ಉಮ್ಮತ್ತು ಮಿಲ್ಲ, ಕಪ್ಪಿಗಳು ಅಂದ್ರೆ ಅಣ್ಣಯ್ಯಪ್ಪನವರು ಕೆಕ್ಕಬುಲ ಕಲ್ಟಿವೇಟ್ರು ಅಷ್ಟೇ ತಾನೆ. ಅವ್ರನ್ನೆಲ್ಲ ನಾನು ಎಡಗೈ ಚಿಟ್ಕೆ ಹೊಡೆದಷ್ಟು ಈಸಿಯಾಗಿ ಓಡಿಸ್ಬಿಡ್ತೀನಿ. ಮತ್ತೆ ಆಗ್ತದ ಹೋಗಪ್ಪ. ಅದೇಂಗಾಗಿದ್ ಗೌಡ್ರೆ, ಅವ್ರಿರೋದು 3 ಜನ, ನಾನಿರೋದು ಒಬ್ಬ. ಅರ್ಥ ಮಾಡ್ಕೊಳ್ಳಿ. ಅವ್ರು ನೋಡ್ಸಕ್ಕೆ ರೌಡಿಗಳು ಕರೆಸ್ಬೇಕು, ಅವ್ರಿಗೆ ತಿನ್ನಿಸ್ಬೇಕು, ಉಣಿಸ್ಬೇಕು, ಕುಡಿಸ್ಬೇಕು, ಜೊತೆಗೆ ದುಡ್ಡು ಕೊಟ್ಟು ಕಳಿಸ್ಬೇಕು. ಇದು ತಿನ್ನಕಾಯಿ, ಇದು ಉಣ್ಣಕಾಯಿ, ಇದು ಕುಡಿಯೋಕಾಯಿ, ಇದು ನೀನೆಗಾಯಿ, ಇದು ಟಿಪ್ಸು. ಕರ್ಕೊಂಬೋಗು. ರೀ ಗೌಡ್ರೆ, ನಿಮ್ ಜಿಪಣ ಬುದ್ಧಿ ಬಿಡೋದೇ ಇಲ್ವಲ್ರಿ? ನೀವು ಕೊಟ್ಟಿರೋ 500 ರೂಪಾಯಿಗೆ 5 ಜನಕ್ಕೆ ಬೆಣ್ಣೆ ದೋಸೆನೂ ಬರಲ್ಲ ಅಂತಾರಲ್ಲ, ಅವ್ರು ಬಂದ್ಬಿಡ್ತಾರಾ? ನಿನ್ಗೆ 10,000 ರೂಪಾಯಿ ಕೊಡ್ಬೇಕಾ? ಅದನ್ನ ಹೇಳ್ಬಾರ್ದು, ಮಾಡಿ ತೋರಿಸ್ಬೇಕು. ಆಗಲ್ಲ ಆಗಲ್ಲ ಆಗಲ್ಲ, ನನ್ನ ಕೈಲಿ ಅಷ್ಟು ಕೊಡಕ್ಕಾಗಲ್ಲ. ಹಂಗಾರೆ ನನ್ನ ಕೈಲೂ ಆಗಲ್ಲ. ಒಂದು ನಿಮಿಷ ಇರಪ್ಪ. ತಗೋ ಕರ್ಕೊಂಬಂದು ಇವ್ರನ್ನ ಜಾಗ ಖಾಲಿ ಮಾಡಿಸು. ಜಾಗ ಖಾಲಿ ಮಾಡಿಸ್ಬೇಕಾ? ಯಾರನ್ನ ಗೌಡ್ರೆ? ಅಯ್ಯೋ ಬುದ್ಧಿ ಕೂಸೆ, ಅಣ್ಣಯ್ಯಪ್ಪನವರು ಕಲ್ಟಿವೇಟ್ರು ಕೆಕ್ಕಬುಲ್ಲ 3 ಜನನು ಜಾಗ ಖಾಲಿ ಮಾಡಿಸ್ಬೇಕು. ಶಾಂತಂ ಪಾಪಂ. ಪಾಪ ಅವ್ರೇನ್ ಮಾಡಿದ್ರು ಅಂತ ನಾನ್ ಖಾಲಿ ಮಾಡಿಸ್ಬೇಕು? ಅಡ ಮತ್ತೆ ದುಡ್ಡು ಯಾಕೆ ಇಸ್ಕೊಂಡೆ? ಇದನ್ನ ಸಂಬಳ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್